ಜ್ಞಾನವಾಪಿಗೂ ಹಾಗೆ ಕನ್ನಡ ಸಿರಿಗನ್ನಡಕ್ಕೂ ಏನ್ ಸಂಬಂಧ ಹಾಗಾದ್ರೆ ಏನ್ ನಂಟಿರುವಂತದ್ದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಜ್ಞಾನವಾಪಿ ಹಾಗೆ ಕನ್ನಡಕ್ಕೆ ಏನ್ ನಂಟಿದೆ ಅನ್ನುವಂತ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಾರಣಾಸಿಗೂ ಹಾಗೆ ಕನ್ನಡಕ್ಕೂ ಏನ್ ನಂಟು, ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಇದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ವಾರಣಾಸಿ ಹಾಗೆ ಕನ್ನಡಕ್ಕೂ ಇರುವಂತ ನಂಟಿನ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಇರುವಂತದ್ದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಜ್ಞಾನವಾಪಿ ಗೋಡೆ ಮೇಲೆ ಸಿರಿಗನ್ನಡ, ದೊಡ ಸರರಯ್ಯನ ನರಸಂಹಣ ಭೀಮನಃ ಎಂಬ ಬರಹವು ಕೂಡ ಪತ್ತೆಯಾಗಿದೆ. 16ನೇ ಶತಮಾನದ ಕನ್ನಡ ಬರಹ ಇದು. ಇದು 16ನೇ ಶತಮಾನದ್ದು. ಆ ಸಂದರ್ಭದ ಕನ್ನಡ ಬರಹ ವಾರಣಾಸಿಯಲ್ಲಿ ಪತ್ತೆಯಾಗಿದೆ. ಪುರಾತತ್ವ ಇಲಾಖೆ ನಡೆಸಿರುವಂತಹ ಸರ್ವೆಯಲ್ಲಿ ಕನ್ನಡ ಬರಹ ಇದರಲ್ಲಿ ಪತ್ತೆಯಾಗಿರುವಂಥದ್ದು. ಕೋರ್ಟ್ಗೆ ಸರ್ವೆ ವರದಿಯನ್ನ ಈಗಾಗಲೇ ಪುರಾತತ್ವ ಇಲಾಖೆ ಕೂಡ ಸಲ್ಲಿಕೆ ಮಾಡಿದೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರೆ, ಆ ಫೋಟೋ ಕೂಡ. ಇದು 16ನೇ ಶತಮಾನದ್ದು ಜ್ಞಾನವಾಪಿ ಗೋಡೆ ಮೇಲೆ ಮೊನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸಿದ್ರಂತ ಸಂದರ್ಭದಲ್ಲಿ ಈ ಬರಹಗಳು ಪತ್ತೆಯಾಗಿರುವಂಥದ್ದು. ಇದೀಗ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಇದನ್ನೇ ಆಲೋಚನೆ ಮಾಡಿ, ಕನ್ನಡ ಎಷ್ಟು ವರ್ಷ ಹಿಂದಿಂದು, ಯಾವಾಗಿಂದು, ಕನ್ನಡಕ್ಕಿರುವಂಥ ಬೆಲೆ ಏನು, ಎಲ್ಲವೂ ಕೂಡ ಇದರಲ್ಲಿ ಉಲ್ಲೇಖ ಆಗುತ್ತೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ವಾರಣಾಸಿಯಲ್ಲಿರುವಂತಹ ಜ್ಞಾನವಾಪಿ ಗೋಡೆ ಮೇಲೆ ಕನ್ನಡದ ಬರಹ ಪತ್ತೆಯಾಗಿರುವಂಥದ್ದು. ದೊಡರಸಯ್ಯನ ಹಾಗೆ ನರಸಂಹಣ ಭೀಮನಃ ಎಂಬ ಬರಹ ಪತ್ತೆಯಾಗಿರುವಂಥದ್ದು. ಇದು ಇವತ್ತಿನದಲ್ಲ, ಇದು 16ನೇ ಶತಮಾನದ ಹಿಂದಿನ ಬರಹ. ಪುರಾತತ್ವ ಇಲಾಖೆಗಳು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಇದು ಪತ್ತೆಯಾಗಿರುವಂಥದ್ದು. ಕೋರ್ಟ್ಗೆ ಈಗಾಗಲೇ ಈ ವರದಿಯನ್ನು ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ವಾರಣಾಸಿವರೆಗೂ ವಿಸ್ತರಿಸಿತ್ತೆ. ಹಾಗಾದ್ರೆ ಕನ್ನಡ ಎಲ್ಲಿಯ ಕನ್ನಡ, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಕಾಶಿ, ಎಲ್ಲಿಯ ಜ್ಞಾನವಾಪಿ, ಎಲ್ಲಿಯ ವಾರಣಾಸಿ, ಕನ್ನಡ ಎಷ್ಟು ಪಸರಿಸಿದೆ ಅಂತ ಇದರಲ್ಲಿ ಗೊತ್ತಾಗತ್ತೆ. ಆ ಫೋಟೋಸ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದು ಜ್ಞಾನವಾಪಿ ಗೋಡೆ ಮೇಲೆ ಪತ್ತೆಯಾಗಿರುವಂತಹ ಕನ್ನಡದ ಬರಹ. ಜ್ಞಾನವಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅಲ್ಲಿ ಶಿವನ ದೇಗುಲ ಇದೆ ಅಂತ ಹಿಂದೂ ಮುಖಂಡರು ವಾದವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಕೋರ್ಟ್ನಲ್ಲಿ ವ್ಯಾಜ್ಯ ಕೂಡ ನಡೀತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯವರಿಗೆ ಇದರ ಪುರಾವುಗಳನ್ನು ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಸರ್ವೆ ಕೊಟ್ಟಿರುವಂಥದ್ದು. ಆದರೆ ಸರ್ವೆಯಲ್ಲಿ ಇದು ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಶೆಲ್ವಪಿಳ್ಳೆ ಅವರು, ಅಂದ್ರೆ ಆಧ್ಯಾತ್ಮಿಕ ತಜ್ಞರು ಹಾಗೆ ಇತಿಹಾಸ ತಜ್ಞರು. ನಿಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. 16ನೇ ಶತಮಾನ ಹಿಂದಿನದು ಜ್ಞಾನವಾಪಿ ಗೋಡೆ ಮೇಲೆ ಪತ್ತೆಯಾಗಿರುವಂಥದ್ದು. ಅವರು ಪುರಾತತ್ವ ಇಲಾಖೆಯವರು ಸರ್ವೆ ನಡೆಸೋ ಸಂದರ್ಭದಲ್ಲಿ ಸಿಕ್ಕಿದೆ. ಎಷ್ಟು ಕನ್ನಡ ಎಷ್ಟು ಹಿಂದಿನಿಂದ ಕೂಡ ಬಳಕೆ ಆಗ್ತಾ ಇದೆ ಅಂತ ಸರ್. ಇದು ನಿಜವಾಗ್ಲೂ ಇದು ನಿಮ್ಗೆ ಆಶ್ಚರ್ಯ ಆಗ್ಬಹುದು. ನಮ್ಮ ಅನೇಕ ಶಾಸನಗಳಲ್ಲಿ, ನಮ್ಮ ಕರ್ನಾಟಕದ ಅನೇಕ ಶಾಸನಗಳಲ್ಲಿ, ಕಡೂರಿನ ಶಾಸನ ಒಂದು ಉದಾಹರಣೆಗೆ, ಕಡೂರಲ್ಲಿ ಇರುವ ಒಂದು ಶಾಸನದಲ್ಲಿ ಇಲ್ಲಿ ಬೆಳೆದಂತಹ ಬೆಳೆಯ ದುಡ್ಡನ್ನ ಸೋಮನಾಥ ಅಂತಿದೆಯಲ್ಲ ಗುಜರಾತ್ ಅಲ್ಲಿ, ಅಲ್ಲಿಗೆ ಕೊಟ್ಟಿರೋ ದಾಖಲೆಗಳಿದೆ. ಅಂದ್ರೆ ಸಾವಿರಾರು ವರ್ಷಗಳಿಂದಾನೇ ಕನ್ನಡಿಗರು ಆ ಎಲ್ಲ ದೇವಸ್ಥಾನಗಳನ್ನ, ಉತ್ತರ ಭಾರತದ ದೇವಸ್ಥಾನಗಳನ್ನ ಪೋಷಿಸ್ತಿದ್ರು ಅಂತ ಬರ್ತದೆ. ಹಾಗೆ ಇಲ್ಲಿಂದ ಅಲ್ಲಿಗೆ ಯಾತ್ರೆ ಹೋಗ್ತಿದ್ರು ಅಂತ ಬರ್ತದೆ. ಇದಕ್ಕೆ ಬೆಸ್ಟ್ ಎವಿಡೆನ್ಸ್ ಇವತ್ತು ಸಿಕ್ಕಿರುವಂತಹ ಒಂದು ಕನ್ನಡ ಶಾಸನ. ಅಲ್ಲಿ ಕರ್ನಾಟಕದಿಂದ ಹೋದಂತಹ ಇಬ್ಬರು ತಾವು ಕಾಶಿ ದೇವಾಲಯಕ್ಕೆ ದಾನಗಳು ಕೊಟ್ಟು ಅಲ್ಲಿ ಕಾಶಿ ವಿಶ್ವೇಶ್ವರನ ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡಿರುವುದಾಗಿ ತಿಳಿಯುತ್ತೆ. ಇದರಲ್ಲಿ ದೊಡ್ಡ ನರಸಯ್ಯನ ಅದು ಬರ್ತದೆ, ಅಲ್ಲೇ ನೋಡಿ ಓದಿದ್ರೆ ನಿಮ್ಗೆ ಕ್ಲೀನ್ ಆಗಿದೆ. ಹೌದು, ದೊಡ್ಡ ನರಸಯ್ಯನ ನರಸಿಂಹನ ಭಿನ್ನಹ ಅಂತ ಬರ್ತದೆ. ಸೊ ಅದು ಏನು ಅಂತಂದ್ರೆ, ಇಲ್ಲಿಂದ ಹೋದಂತ ಯಾರು ಹೋಗ್ತಿದ್ರು, ಯಾತ್ರೆ ಹೋಗ್ತಿದ್ದಾಗ ಕಾಶಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ದಾನಗಳನ್ನ ಕೊಡ್ತಾ ಇದ್ರು. ಅಥವಾ ಕಾಶಿಯಲ್ಲಿ ಅನೇಕ ನಮ್ಮ ರಾಜರುಗಳು ಕೂಡ ದೇವಾಲಯದ ಅನೇಕ ಭಾಗಗಳನ್ನ ಕಟ್ಟಿಸಿದ್ದಾರೆ. ಅಲ್ಲಿ ಕನ್ನಡದಲ್ಲಿ ಶಾಸನವನ್ನ ಹಾಕಿಸಿ ಆ ದಾನಗಳನ್ನ ಕೊಟ್ಟಿರೋದನ್ನ ಕೂಡ ನಾವು ನೋಡ್ಬೋದು. ಇದು ಅದಕ್ಕೆ ಸಾಕ್ಷಿ. ಸರ್, ಇದು ಮುಖಾಂತರ ನಮ್ಗೆ ಏನು ಗೊತ್ತಾಗುತ್ತೆ ಅಂತ, ಎಷ್ಟು ಶತಮಾನ ಯಾರ ಆಳ್ವಿಕೆ ಇದೆ ಈ ಸಂದರ್ಭದಲ್ಲಿ, ಕನ್ನಡ ರಾಜರ ಆಳ್ವಿಕೆ ಇದೆ ಅಂತ ಗೊತ್ತಾಗ್ತಿದೆ ಕಂಪ್ಲೀಟ್ ಆಗಿ. ಅಲ್ಲ, ಇದು ಯಾವ ರಾಜ ಆಳ್ತಿದ್ದಾಗಲ್ಲ. ಕರ್ನಾಟಕದಲ್ಲಿ 16ನೇ ಶತಮಾನದಲ್ಲಿ ಬಹಳ ಜನ ಆಳ್ತಿದ್ರು. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯವು ಕೂಡ ಇಲ್ಲಿ ಆಳ್ತಾ ಇದ್ರು.
ಆದ್ರೆ ಅಲ್ಲಿ ಹೋಗಿರೋರು ರಾಜರಲ್ಲ, ಅಲ್ಲಿ ಸಾಮಾನ್ಯ ಭಕ್ತರು ಹೋಗಿರೋ ಹಾಗೆ ಕಟ್ಟಲ್ಲಿ. ಅಂದ್ರೆ ಕರ್ನಾಟಕದಿಂದ ನಿರಂತರವಾಗಿ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದ ಉಲ್ಲೇಖಗಳು ನಮ್ಮ ಶಾಸನಗಳಲ್ಲಿ ಸಾವಿರಾರು ಬರುತ್ತೆ. ಆದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಕಾಶಿಯ ಬಗ್ಗೆ ನಾವು ಹೋಗಿ ಬಂದ್ವಿ ಅಂತ ಹೇಳ್ಕೊಂಡಿರೋ ಶಾಸ್ತ್ರಗಳೆಲ್ಲ ಇದೆ. ಆದ್ರೆ ಕಾಶಿಯ ದೇವಸ್ಥಾನದಲ್ಲೇ ಇದ್ರೆ ಅದು ಕಾಶಿಯ ದೇವಸ್ಥಾನದಲ್ಲಿ ಆವತ್ತಿನ ಕಾಲಕ್ಕೆ ಈ ಶಾಸನವನ್ನ ಕನ್ನಡದಲ್ಲಿ ಕೆತ್ತಿ ಅದನ್ನ ಮಾಡ್ಬೇಕಾದ್ರೆ ಇವರೆಷ್ಟು ಅಲ್ಲಿ ಹೋದಾಗ ಪವರ್ಫುಲ್ ಆಗಿದ್ರು ಅಂತ ಯೋಚನೆ ಮಾಡ್ಬೋದು ನಾವು. ಯಾಕಂದ್ರೆ ಇವರು ಅಲ್ಲಿ ಯಾವುದೋ ಒಂದು ದೊಡ್ಡ ಮಟ್ಟದ ದಾನವನ್ನ ಮಾಡದೆ ಹೋಗಿದ್ರೆ ಆ ದೇವಸ್ಥಾನದ ಮೇಲ್ಭಾಗದಲ್ಲಿ ಕೆತ್ತುವಂತಹ ಪ್ರಸಂಗ ಇಲ್ವಲ್ಲ. ಹೌದು, ಸಾವಿರಾರು ಜನ ಹೋದವ್ರದೆಲ್ಲ ಹೆಸರುಗಳನ್ನ ಕೆತ್ತಕ್ ಆಗೋದಿಲ್ವಲ್ಲ ಅಲ್ಲಿ. ಇವರು ಯಾವುದೋ ಒಂದು ವ್ಯಾಪಾರಿಗಳಾಗಿರಬಹುದು. ಸಾಮಾನ್ಯವಾಗಿ ವ್ಯಾಪಾರಿಗಳು ಇಲ್ಲಿಂದ ಹೋದಂತಹ ಸಂದರ್ಭದಲ್ಲಿ ತಮ್ಮ ವ್ಯಾಪಾರದಿಂದ ಬಂದಂತಹ ಲಾಭಾಂಶಗಳನ್ನು ಕೂಡ ದೇವಾಲಯಕ್ಕೆ ಕೊಡ್ತಾ ಇದ್ರು, ದೇವಾಲಯಗಳನ್ನ ಕಟ್ಟಿಸೋದಕ್ಕೆ ಕೊಡ್ತಾ ಇದ್ರು. ಆಗ ಅವರ ಹೆಸರುಗಳನ್ನ ಬರೆಯಲಾಗ್ತಿತ್ತು ಅಲ್ಲಿ. ಬಹುಶಃ ಯಾವುದೋ ಒಂದು ಆ ಭಾಗದ ಒಂದು ಕಂಬಗಳು ಅಥವಾ ಒಂದು ಮಂಟಪವನ್ನ ಕಟ್ಟಿಸಿ ಕೊಟ್ಟಿರೋದ್ರಿಂದ ಅವರು ಅದನ್ನ ಅಲ್ಲಿ ಹೆಸರನ್ನ ಹಾಕಿ ಅದು ಕಾಶಿ ವಿಶ್ವನಾಥನಿಗೆ ತಾವು ಮಾಡುವಂತಹ ಒಂದು ಭಿನ್ನ ಸೇವೆ ಅಂತ ಬರ್ಕೊಂಡಿರ್ಬೋದು. ಸೊ ಆ ಮಂಟಪವನ್ನು ಅವರೇ ಕಟ್ಸಿರ್ಬೋದು. ಇನ್ನೊಂದು ಪಾಯಿಂಟ್ ನಾವು ಯೋಚನೆ ಮಾಡಬೇಕು, ಈ ದೇವಾಲಯ ಒಡೆದಾಕಿರೋದ್ರಿಂದ 600ರಲ್ಲಿ ಆ ಸಂದರ್ಭಗಳಲ್ಲಿ ಏನಾಗ್ತಿತ್ತು ಅಂತ ಕೇಳಿದ್ರೆ 1676, 72, 73 ಆ ಸಂದರ್ಭಗಳಲ್ಲೆಲ್ಲ ಅದಕ್ಕಿಂತ ಮುಂಚೆ ಅನೇಕ ಶಾಸನಗಳಲ್ಲಿ ಇದ್ದಿರುವುದಿಲ್ಲ, ಗೊತ್ತಿಲ್ಲ ನಮ್ಗೆ. ಇವಾಗ ಸಿಕ್ಕಿರೋದಿಷ್ಟು. ಇನ್ನು ಸುತ್ತಮುತ್ತಲಿನ ಪ್ರದೇಶಗಳು ಎಲ್ಲ ಹುಡುಕಿದ್ರೆ ಎಷ್ಟು ಸಿಗುತ್ತೋ ಆತರ ನೋಡಿದ್ರೆ ಕನ್ನಡಿಗರ ಕಾಂಟ್ರಿಬ್ಯೂಷನ್ ಕಾಶಿನಲ್ಲಿ ತುಂಬಾ ಜಾಸ್ತಿನೇ ಇದೆ ಇವತ್ತಿಗೂನು. ಯಾಕಂದ್ರೆ ಮಹಾರಾಜರು ಕೂಡ ಕಾಶಿಯಲ್ಲಿ ಧರ್ಮ ಛತ್ರಗಳನ್ನು ಕಟ್ಟಿಸಿದ್ದಾರೆ. ಆಮೇಲೆ ವಿಜಯನಗರದ ಶಾಸನಗಳಲ್ಲಿ ಕಾಶಿಗೆ ದಾನ ಕೊಟ್ಟಿದ್ದಾಗಿ ವಿಜಯನಗರದ ಅರಸರು ಬರ್ಕೊಂಡಿದ್ದಾರೆ. ನಾನು ಹೇಳಿದಂಗೆ ಹೊಯ್ಸಳರ ಕಾಲದಲ್ಲಿ ದಾನಗಳು ಆಗಿದೆ. ಅಂದ್ರೆ ಇಲ್ಲಿಂದ ರಾಜರುಗಳು ಅನೇಕ ಸೇವೆಗಳನ್ನು ಮಾಡಿಸಿದ್ದಾರೆ ಕಾಶಿ ವಿಶ್ವೇಶ್ವರನಿಗೆ. ಅದೆಲ್ಲವೂ ಇನ್ನೂ ಎಷ್ಟು ಕೊಟ್ಟಿದ್ದಾರೆ ಅನ್ನೋದ್ರ ಅಂದಾಜನ್ನು ಊಹಿಸಕ್ ಆಗಲ್ಲ ನಾವು. ಅದೆಲ್ಲ ಸಿಗ್ಬೇಕಾಗಿದೆ ಇನ್ನೂ. ಸರ್, ಇದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಂತ ಹೇಳಿದ್ರೆ ಅವರು ನಮ್ಮ ಕರ್ನಾಟಕ ರಾಜ್ಯಗಳು ಎಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಒಂದ್ ಕಡೆಯಲ್ಲಿ ದೇವಸ್ಥಾನ ಕೊಡುಗೆಯನ್ನು ನೀಡಿದ್ದಕ್ಕೆ ಇದೀಗ ದೇವಸ್ಥಾನ ಇದೆ ಅಂತ ಸಾಕ್ಷಿ ಆಯ್ತು ಅಂತ ಆಯ್ತು. ಹೌದು, 100% ದೇವಸ್ಥಾನ ಇತ್ತು ಅನ್ನೋದನ್ನ ನಾವು ಸಾವಿರಾರು ವರ್ಷಗಳಿಂದ, ಇವಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ರಿಪೋರ್ಟ್ ಕೊಟ್ಟಿದಾರಲ್ಲ, ಹೌದು, ಈ ರಿಪೋರ್ಟ್ ಅಲ್ಲೇನೆ ಎಷ್ಟು ವರ್ಷದ ಹಳೆದು ದೇವಸ್ಥಾನಗಳು ಅಥವಾ ಅಲ್ಲಿ ಕಾಶಿಯ ಸೆಟಲ್ಮೆಂಟ್ ಅಂತಂದ್ರೆ ಅವರೇ ಉಲ್ಲೇಖ ಮಾಡಿದ್ದಾರೆ ತಮ್ಮ ರಿಪೋರ್ಟ್ ಅಲ್ಲಿ. ಈ ರಿಪೋರ್ಟ್ ಅಲ್ಲಿ ಅಂದ್ರೆ BCE ಕಾಮನ್ ಎರಾ ಬಿಫೋರ್ ಅಂದ್ರೆ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಲ್ಲ, ಆಗ್ಲೇ 1300 ವರ್ಷದ ಇದನ್ನ ಹೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ನಮಗೆ 3500 ವರ್ಷಗಳ ಹಿಂದೆನೆ ಕಾಶಿಯಲ್ಲಿ ಸೆಟಲ್ಮೆಂಟ್ ಇತ್ತು ಅನ್ನೋದನ್ನ ASI ಅವರು ಕೋರ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಪ್ರಾಚೀನ ಅಂತಂದ್ರೆ ಆ ನಗರ ಕಾಶಿ 3500 ವರ್ಷಗಳಿಂದ ಜನ ಅಲ್ಲಿ ವಾಸ ಮಾಡ್ತಿದ್ರು, ಅಲ್ಲಿ ನಂಬಿಕೆಗಳಿತ್ತು, ಅಲ್ಲಿ ಪೂಜಾ ಪದ್ಧತಿಗಳಿತ್ತು ಅಂತ ಕೊಟ್ಟಿದ್ದಾರೆ ಕೋರ್ಟ್ಗೆ. ಅದು ಯಾವುದರ ಆಧಾರದ ಮೇಲೆ, ಸುಮ್ನೆ ಊಹೆ ಅಲ್ಲ, ಅವರು ಮೊದಲೇ ಬಳಸ್ಕೊಟ್ಟಿದ್ದಾರೆ. ಫಸ್ಟ್ ಪೇಜ್ ಅಲ್ಲೇ ನೀವು ರಿಪೋರ್ಟ್ ನೋಡ್ತಾ ಇದ್ದಂಗೆನೆ ಅದರಲ್ಲಿ ಯಾವ ಸೈಂಟಿಫಿಕ್ ಟೆಸ್ಟ್ ಗಳನ್ನು ನಡೆಸಲಾಯಿತು, ಅದರಲ್ಲಿ ಯಾವ ರೀತಿ ರೇಡಾರ್ ಅನ್ನ ಬಳಸಲಾಯಿತು, ಯಾವ ರೀತಿ ಬೇರೆ ಟೆಕ್ನಿಕ್ಸ್ ಗಳನ್ನ ಬಳಸಲಾಯಿತು, ಅಂದ್ರೆ ಸೈಂಟಿಫಿಕ್ ಟೆಕ್ನಾಲಜಿಗಳು ಏನೇನಿದೆ ಅದೆಲ್ಲ ಯಾವ್ಯಾವ್ದಕ್ಕೆ ಬಳಸಿದೀವಿ ಅಂತ ಕೊಟ್ಟಿದ್ದಾರೆ ರಿಪೋರ್ಟ್ ಅಲ್ಲಿ. ಆದ್ರಿಂದ ಅದು ಯಾವ ರಿಪೋರ್ಟ್ ಅಲ್ಲಿರೋ ಯಾವ ಅಂಶವೂ ಸತ್ಯವೂ ಏನು ಸುಳ್ಳು ಅಲ್ಲ, ಅದು ಊಹೆನೂ ಅಲ್ಲ, ಅದು ಪಕ್ಕಾ ಸತ್ಯ ಅದು. ಯಾಕಂದ್ರೆ ಕೋರ್ಟ್ ಕೊಡ್ಬೇಕಾದ್ರೆ, ಭಾರತದ ಸರ್ವೋಚ್ಚ ಕೋರ್ಟ್ಗಳಿಗೆ ಕೊಡ್ಬೇಕಾದ್ರೆ ನೀವು ಬೇರೆ ಏನೋ ಹೇಳಕ್ ಆಗೋದಿಲ್ವಲ್ಲ. ಹೌದು, ವಿತ್ ರೆಕಾರ್ಡ್ಸ್ ಕೊಡ್ತಿದ್ದಾರೆ ಅದನ್ನ. ಚಳ್ಳಪಿಳ್ಳೆ ಸರ್, ಈಗ ಆಕ್ಚುಲಿ ಕೋರ್ಟ್ಗೆ ಬೇಕಾಗಿರುವಂತದ್ದು ಸಾಕ್ಷಿ. ಇದು ಎಷ್ಟು ವರ್ಷ ಹಳೆ ಸಾಕ್ಷಿ ಇದು. ಎಲ್ಲ ಒಂದ್ ಕಡೆ ಹಿಂದೂ ದೇವರು ಇದ್ರಿ ಅನ್ನುವಂತಕ್ಕೆ ಸಾಕ್ಷಿ ಇದೆ ಸಾಕಲ್ವಾ? 100% ಅವರೇ ಹೇಳಿದಾರಲ್ಲ ತುಂಬಾ ಸ್ಪಷ್ಟವಾಗಿ. ಇದರಲ್ಲಿ ಹಿಂದೂ ದೇವರು ಇದ್ರು ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಮಾಸಿರಿ ಅಲಂಗೀರಿನಲ್ಲಿ ಅದು ಮುಸ್ಲಿಂ ಚರಿತ್ರೆ, ಅದು ಅಂದ್ರೆ ಔರಂಗಜೇಬ್ದು ಆ ಮಾಸಿರಿ ಅಲಂಗೀರಿನಲ್ಲೇ ಅದನ್ನ ಜಾದುನಾಥ್ ಸರ್ಕಾರದನ್ನ ಕೋರ್ಟ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ. ಹೌದು, ಅವರೇ ದೇವಾಲಯವನ್ನ ಉಳಿಯೋದಕ್ಕೆ ಆದೇಶ ಮಾಡಿದೆ ಅಂತಾನೆ ಬರೆದಿದ್ದಾರಲ್ಲ. ಅಲ್ಲಿ ಅದನ್ನ ಒಡೆದಿಟ್ಟಿರೋದು ಅಂತ ಅವರೇ ಬರ್ಕೊಂಡಿರುವಾಗ ಸಾಕ್ಷಿ ಇನ್ನೇನು? ಇವಾಗ ಹೇಳಿದ್ರು ಇವ್ರದ್ದು ಪ್ರಶ್ನೆ ಏನು ಅಂದ್ರೆ, ಅಡಿನಲ್ಲಿ ಇದ್ದಂತಹದ್ದು ದೇವಸ್ಥಾನ ಆಗಿತ್ತಾ ಅಥವಾ ಪಕ್ಕದಲ್ಲಿ ಬಿಟ್ಕೊಟ್ಟಿದ್ರೆ? ಇಷ್ಟೇ ಚರ್ಚೆಗೆ ಹೋಗ್ತಾ ಇರೋದು ಇವಾಗ. ಆ ಜ್ಞಾನ ವ್ಯಾಪಿ ಮಸೀದಿ ಅನ್ನೋದಕ್ಕೆ
ಕಾರಣ ಏನು ಅಂದ್ರೆ ಜ್ಞಾನ ವ್ಯಾಪಿ ಅನ್ನೋ ಒಂದು ಬಾವಿ ಇತ್ತು ಅಂತ. ಇವಾಗ ಈ ಆರ್ಕಿಯಾಲಜಿಕಲ್ ರಿಪೋರ್ಟ್ ಅಲ್ಲೂ ಬಾವಿ ಉಲ್ಲೇಖ ಮಾಡಿ ಆ ಬಾವಿಯಲ್ಲಿ ಉಪ್ಪು ಮಿಶ್ರಿತ ನೀರಿದೆ ಅಂತ ಬರ್ತಿದ್ದಾರೆ, ಅದು ಇದೆ ರಿಪೋರ್ಟ್ ಅಲ್ಲಿ. ಆ ಬಾವಿನೂ ಇದೆ, ಅಲ್ಲಿ ಒಂದು ದೊಡ್ಡ ಸ್ಟ್ರಕ್ಚರ್ ಇತ್ತು, ಆ ಸ್ಟ್ರಕ್ಚರ್ ಎಷ್ಟು ದೊಡ್ಡದಾಗಿತ್ತು ಅಂತ ಪ್ಲಾನ್ ಕೊಟ್ಟಿದ್ದಾರೆ. ಆಮೇಲೆ ಯಾವ ಯಾವ ಭಾಗಕ್ಕೆ ಅದು ಹೋಗ್ತಿತ್ತು ಅಂತಾನು ಬರ್ದಿದ್ದಾರೆ. ಅಲ್ಲಿ ನಮಗೆ ಹನುಮಂತನ ಮೂರ್ತಿಗಳು, ಲಿಂಗಗಳು, ಗಣೇಶನ ಮೂರ್ತಿಗಳು, ಆಮೇಲೆ ಬೇರೆ ಬೇರೆ ಒಡೆದಾಕಿರೋ ಮೂರ್ತಿಗಳು, ಅದಷ್ಟೇ ಅಲ್ಲದೆ ಬೌದ್ಧ ಧರ್ಮದ ಕೆಲವು ವಿಚಾರಗಳು ಕೂಡ ಸಿಕ್ಕಿರೋದನ್ನು ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಇದೆ ಅದರಲ್ಲಿ. ಹೌದು. ಓಕೆ, ಥ್ಯಾಂಕ್ ಯು ಶೆಲ್ಲಪಿಳ್ಳಿ ಅಯ್ಯಂಗಾರ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಈಗ ಮೈಸೂರು ವಿವಿ ಪ್ರೊಫೆಸರ್ ಮಂಜುನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, 16ನೇ ಶತಮಾನದ ಕನ್ನಡದ ಬರಹ ವಾರಣಾಸಿ ಗೋಡೆಯಲ್ಲಿ ಪತ್ತೆಯಾಗಿದೆ. ಪುರಾತತ್ವ ಇಲಾಖೆಯವರು ಕೂಡ ಇದ್ರ ಬಗ್ಗೆ ಕೋರ್ಟ್ಗೆ ಪುರಾವೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ದೇವರಿದ್ರು, ಹಿಂದೂ ಧರ್ಮದ ಪದ್ಧತಿಗಳು ಆಗ್ತಿದೆ ಅಂತ ಹೇಳಕ್ಕೆ ಸಾಕ್ಷಿ ಇನ್ಯಾವ್ದು ಬೇಕು ಸರ್? ಇನ್ಯಾವುದು ಖಂಡಿತ ಬೇಕಾಗಿಲ್ಲ. 536 ಪುಟಗಳ ವರದಿಯನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಹೌದು. ಆ ವರದಿಯಲ್ಲಿ ಆ ದೇವಾಲಯದಲ್ಲಿ ಅಂದ್ರೆ ಈಗ ಎಕ್ಸ್ಕವೇಷನ್ ಅಥವಾ ಅಲ್ಲೆಲ್ಲ ಉತ್ಖನನ ಎಲ್ಲ ಮಾಡಿದ್ದಾರಲ್ಲ, ಸರ್ವೆ ಮಾಡಿದ್ದಾರಲ್ಲ, ಆ ಪರಿಸರದಲ್ಲಿ 34 ಶಾಸನಗಳು ಸಿಕ್ಕಿವೆ. ಶಿವಲಿಂಗ ಸಿಕ್ಕಿದೆ, ಗಣೇಶನ ವಿಗ್ರಹ ಸಿಕ್ಕಿದೆ ಮುರಿದದ್ದು, ಮತ್ತು ಭಗ್ನವಾಗಿರುವಂತಹ ಒಂದಷ್ಟು ಹಿಂದೂ ದೇವಾನುದೇವತೆಗಳ ಶಿಲ್ಪಗಳು ಸಿಕ್ಕಿವೆ, ಮತ್ತು 34 ಶಾಸನಗಳು ಸಿಕ್ಕಿವೆ. ಇದಕ್ಕಿಂತ ಇನ್ಯಾವ ಸಾಕ್ಷಿ ಬೇಕು? ಅದರಲ್ಲೂ ಕನ್ನಡ ಶಾಸನ ಒಂದು ಸಿಕ್ಕಿರೋದು ಕನ್ನಡಿಗರೆಲ್ಲರೂ ಹೆಮ್ಮೆ ಪಟ್ಕೊಳ್ಳುವಂತಹ ವಿಷಯ. ಹೌದು. ಆ ದೇವಾಲಯಕ್ಕೆ ದೊಡ್ಡರಸಯ್ಯನ ನರಸಣ್ಣನ ಭಿನ್ನಹ ಅಂತ ಆ ಶಾಸನ ಇದೆ. ಒಂದು ಆ ದೇವಾಲಯದ ತೊಲೆ ಮೇಲೆ, ಕಲ್ಲಿನ ತೊಲೆ ಮೇಲೆ ಸಿಕ್ಕಿರುವಂತಹ ಶಾಸನ, 16ನೇ ಶತಮಾನದ ಶಾಸನ. ದೊಡ್ಡರಸಯ್ಯನ ನರಸಣ್ಣನ ಭಿನ್ನಹ ಅಂದ್ರೆ ದೊಡ್ಡರಸಯ್ಯನ ಮಗನಾದಂತಹ ನರಸಣ್ಣ ಅನ್ನೋನ್ ಸೇವೆ ಅನ್ನೋ ಅರ್ಥದಲ್ಲಿ ಆ ಶಾಸನವನ್ನ ಹಾಕ್ಸಿರುವಂತದ್ದು. ಖಂಡಿತವಾಗಿಯೂ 16ನೇ ಶತಮಾನದವರೆಗೂ, ಅಂದ್ರೆ ಈ ಶಾಸನದ್ದೇ ಕಾಲ ನಾವು ತಗೊಳ್ಳೋದಾದ್ರೂ 16ನೇ ಶತಮಾನದವರೆಗೂ ಅದು ಹಿಂದೂ ದೇವಾಲಯವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಯಾವ ಸಾಕ್ಷಿ ಆಧಾರಗಳು ಅಗತ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಆ ಬರಹ ನೋಡಿ ನೀವು ಕೊಡುಗೆ ಅಂದ್ರು, ಆದ್ರೂ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಅಲ್ಲಿ ಕನ್ನಡದಲ್ಲಿ ಆ ಬರಹ ಸಿಕ್ಕಿದೆ ಅಂತ ಹೇಳಿದ್ರ ಮೇಲೆ ಕನ್ನಡ ರಾಜರು ಕೊಡುಗೆನ ಅಥವಾ ಕನ್ನಡ ಅರಸರಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರಾ ಸರ್? ಇಲ್ಲ, ಕನ್ನಡ ಅರಸರೇ ಅಲ್ಲಿ ಆಳ್ವಿಕೆ ಮಾಡಬೇಕು ಅಂತ ಏನಿಲ್ಲ. ಅದೊಂದು ಸುಪ್ರಸಿದ್ಧ ತೀರ್ಥಯಾತ್ರಾ ಸ್ಥಳ ಆಗಿತ್ತು. ಹಿಂದೂಗಳೆಲ್ರಿಗೂ ಅದೊಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳ. ಹಾಗೆ ತೀರ್ಥಯಾತ್ರೆ ಹೋದಾಗ ಭಕ್ತರು ತಮ್ಮ ಸೇವೆ ಆ ದೇವಾಲಯಕ್ಕೆ ಸಲ್ಲಲಿ ಅನ್ನುವ ಉದಾತ್ತ ಆಲೋಚನೆಯಿಂದ ಏನಾದ್ರೂ ಸೇವೆ ಸಲ್ಲಿಸೋರು. ಅಲ್ಲಿ ದೇವಾಲಯದ ಜೀರ್ಣೋದ್ಧಾರ ಮಾಡೋದು, ಅಥವಾ ಪೂಜಾ ಕಾರ್ಯಗಳಿಗೆ ಏನೋ ಒಂದಷ್ಟು ದಾನ ಕೊಡೋದು, ಒಂದು ಕಂಬವನ್ನ ಹಾಕ್ಸೋದು, ಏನಾದ್ರೂ ಮಾಡುವವರು. ಹೌದು. ಹೀಗೆ ಇಲ್ಲಿ ಕನ್ನಡದ ಅರಸು ಮನೆತನದವರು ಬೇರೆ ಬೇರೆ ಕಡೆ ತೀರ್ಥಯಾತ್ರೆ ಹೋದಾಗ ಅಲ್ಲಿ ಶಾಸನ ಹಾಕ್ಸಿರೋದು ಉಂಟು. ಅವರ ಕನ್ನಡಿಗರ ಆಳ್ವಿಕೆಗೆ ಅದು ಸೇರಿತ್ತು ಅಂತ ಅಲ್ಲ ಅರ್ಥ. ಈಗ ತಿರುಪತಿಗೆ ಹೋದವರು ಅಲ್ಲಿ ಏನಾದ್ರು ಸೇವೆ ಸಲ್ಲಿಸ್ಬಿಟ್ಟು ಬರ್ತಾರಲ್ಲ, ಹಾಗೆ ಹೋದ ಯಾತ್ರಾರ್ಥಿಗಳು ತಮ್ಮ ಕೈಲಾದ ಸೇವೆಯನ್ನ ಆ ದೇವಾಲಯಕ್ಕೆ ಸಲ್ಲಿಸಿ ಬರುವುದು ಒಂದು ಸಂಪ್ರದಾಯ, ವಾಡಿಕೆ. ಅದೇ ರೀತಿ ಈ ನರಸಣ್ಣ ಅನ್ನೋನು, ಅದು ಅವನ ತಂದೆ ಹೆಸರು ಹೇಳ್ಕೊಂಡಿದ್ದಾನೆ, ದೊಡ್ಡರಸಯ್ಯನ ಮಗ ಅನ್ನೋ ಅರ್ಥದಲ್ಲಿ ದೊಡ್ಡರಸಯ್ಯನ ನರಸಣ್ಣನ ಭಿನ್ನಹ. ಅವನ್ ಕೊಡುಗೆ ಅಂತಾನೆ. ಭಿನ್ನಹ ಅಂತಂದ್ರೆ ಪ್ರಾರ್ಥನೆ ಅನ್ನೋ ಅರ್ಥ. ಆದ್ರೆ ಕೊಡುಗೆ ಅಂತ ನಾವು ಅರ್ಥೈಸೋದಕ್ಕೂ ಸಾಧ್ಯ ಇದೆ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ನಾವು ಅದನ್ನ ಪಾಯಿಂಟ್ಸ್ ಅನ್ನ ನಾವು ನಿಮಗೆ ಹೈಲೈಟ್ ಆಗಿ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಅದರಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ. ಇದು ಜ್ಞಾನವಾಪಿ ಗೋಡೆ ಮೇಲೆ ಸಿರಿಗನ್ನಡ ಕೆತ್ತನೆ ಆಗಿರುವಂಥದ್ದು. ದೊಡರಸಯ್ಯನ ನರಸಂಹಣ ಭಿನ್ನಹ ಎನ್ನುವಂಥ ಬರಹ ಇದು ಪತ್ತೆಯಾಗಿರುವಂಥದ್ದು. ಕೋರ್ಟ್ಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಈ ಪುರಾವೆಯನ್ನು ಕೂಡ ಸಲ್ಲಿಸಿದ್ದಾರೆ.